ಪ್ರಾಬ್ಲಮ್ಸ್ ಲೈಫಲ್ಲಿ ಒಂದಾದ್ಮೇಲೊಂದು ಬೇಡ ಅಂದರೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಪ್ರಾಬ್ಲಮ್ಸ್ ಬಂದಿದ ತಕ್ಷಣ ಹೆದರ್ಕೊಂಡು ಬೇಜಾರು ಮಾಡಿಕೊಂಡು ಆಕಾಶನೇ ತಲೆ ಮೇಲೆ ಬಿತ್ತು ಅನ್ನೋಂಗೆ ಥಿಂಕ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಿಂತ ಯಾವ ರೀತಿ ಫೇಸ್ ಮಾಡೋದು ಅಂತ ಲೈಫಲ್ಲಿ ನಮ್ಮ ಪ್ರಾಬ್ಲಮ್ಸ್ ಜೊತೆನೇ ಹೇಗೆ ಲೈಫ್ನ ಲೀಡ್ ಮಾಡೋದು ಅಂತ ಕಲಿತಾ ಮುಂದೆ ಹೋಗೋದೇ ಲೈಫು. ಏನಂತೀರ? ನನ್ನ ಪ್ರಕಾರ ಎಲ್ಲ ಪ್ರಾಬ್ಲಮ್ಸ್ಗೂ ನಾನು ಕಂಡುಕೊಂಡಿರೋವಂಥ 3 ಸೊಲ್ಯೂಷನ್ಸ್ ಏನು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನು ಕಂಡುಕೊಂಡಿರುವಂಥ ಬೆಸ್ಟ್ 3 ಸೊಲ್ಯೂಷನ್ಸ್. ಏನೇ ಪ್ರಾಬ್ಲಮ್ ಬಂದರೂ ನಾನು ಈ 3 ಟೆಕ್ನಿಕ್ನ ಫಾಲೋ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸುಮಾರು ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು. ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಏನೋ ಮಾಡ್ತಿದ್ದೆ ಅದಾಗ್ತಾ ಇಲ್ಲ, ಮಕ್ಕಳು ಓದ್ತಿಲ್ಲ, ಪ್ರಾಪರ್ಟಿ ವಿಷಯ, ರಿಲೇಷನ್ಶಿಪ್ ವಿಷಯ ಅಥವಾ ಹೆಲ್ತ್ ವಿಷಯ ಏನೇ ಆಗಿರ್ಬೋದು. ದುಃಖ ಪಡ್ತೀವಿ, ಬೇಜಾರಾಗುತ್ತೆ, ಒಂಥರ ಮೂಡ್ ಔಟ್ ಅನ್ನಿಸ್ತಾ ಇರುತ್ತೆ. ಬಟ್ ಆದರೂ ಕೂಡ ಲೈಫ್ ಅಲ್ಲಿಗೆ ಸ್ಟಾಪ್ ಆಗಲ್ಲ ಅಲ್ವಾ? ಮಾಡ್ಕೊಳ್ಳೂಬಾರ್ದು, ಆಗಲೂಬಾರ್ದು. ಸೊ ಲೈಫ್ ಮಸ್ಟ್ ಗೋ ಆನ್ ಅಂದಮೇಲೆ ನಾವು ಯಾವ ರೀತಿ ಅದರಿಂದ ಹೊರಗಡೆ ಬರ್ತೀವಿ, ಎಷ್ಟು ಬೇಗ ಬರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಂಡುಕೊಂಡಿರೋಂಥ ಫಸ್ಟ್ ಟೆಕ್ನಿಕ್ ಏನು ಅಂದರೆ ಪೇಷನ್ಸ್. ಎಲ್ಲ ಪ್ರಾಬ್ಲಮ್ಸ್ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಟ್ರೆ ಆ ಸಿಚುವೇಶನ್ನು ಹಾಗೇ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಹೀಲ್ಸ್ ಎವ್ರಿಥಿಂಗ್. ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮಗೆ ಸೊಲ್ಯೂಷನ್ಸ್ ಬೇಗನೆ ಸಿಗುತ್ತೆ. ಕೆಲವು ಲೇಟಾಗಿ ಸಿಗ್ಬೋದು, ಬಟ್ ಡೆಫಿನೆಟ್ಟಾಗಿ ಒಂದು ಸೂಪರ್ ಪವರ್ ಅಂತ ನೇಚರಲ್ಲಿ ಇದ್ದಾಗ ನಮಗೆ ಅಂತ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಆ ಟೈಮ್ ಬರೋವರೆಗೂ ಸ್ವಲ್ಪ ಪೇಷನ್ಸಿಂದ ಇರಬೇಕಾಗತ್ತೆ. ಪೇಷನ್ಸ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಷ್ಟ ಆಗದಿರೋ ಸಿಚುವೇಶನ್ಸ್ ಬರ್ಬೋದು, ಅಥವಾ ನಮಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದು ಲೈಫಲ್ಲಿ ಆಗ್ತಾ ಇಲ್ಲ, ಆ ಥರ ಸಿಚುವೇಶನ್ಸ್ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದರ ಜೊತೆನೇ ಲೈಫ್ನ ಲೀಡ್ ಮಾಡೋದೇ ಪೇಷನ್ಸು. ರಿಯಾಕ್ಟ್ ಮಾಡಿದೆ, ಯಾರೋ ಕೋಪ ತರಿಸ್ತಾ ಇರ್ತಾರೆ, ಯಾರೋ ಫ್ರಸ್ಟ್ರೇಷನ್ ಮಾಡ್ತಿರ್ತಾರೆ, ಯಾರೋ ಹಿಂದೆ ಮಾತಾಡ್ತಿರ್ತಾರೆ, ಇದೆಲ್ಲ ನನಗೆ ಇಷ್ಟ ಆಗದೆ ಇರುವಂಥ ಸಿಚುವೇಶನ್ಸು. ನನಗೇನೋ ಕೆರಿಯರಲ್ಲಿ ಮಾಡಬೇಕಿತ್ತು, ಮಕ್ಳು ಹಿಂಗಾಗಬೇಕಿತ್ತು, ಹಸ್ಬೆಂಡ್ ಹೀಗೆ ಮಾಡಬೇಕಿತ್ತು, ನನ್ನ ರಿಲೇಷನ್ಶಿಪ್ ಹಿಂಗಿರಬೇಕಿತ್ತು, ನಾನು ಅಂದ್ಕೊಂಡಿದ್ದ ಲೈಫ್ ನನಗೆ ಸಿಗ್ತಾ ಇಲ್ಲ, ನಾನು ಏನೋ ಎಷ್ಟೋ ಕನಸುಗಳನ್ನ ಕಾಣ್ತಿದ್ದೆ, ಅದು ಯಾವುದೂ ಇಲ್ಲಿಲ್ವಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಬಟ್ ಪೇಷನ್ಸ್ ಅದನ್ನು ಏನಾಗುತ್ತೆ ಅಂದರೆ ಆ ಪ್ರಾಬ್ಲಮ್ಸ್ಗೆ ಒಂದು 90% ಸೊಲ್ಯೂಷನ್ನ ಕಂಡುಕೊಡೋಕ್ಕೆ ಹೆಲ್ಪ್ ಮಾಡ್ಕೊಳುತ್ತೆ. ಪೇಷನ್ಸ್ ಏನಾಗುತ್ತೆ, ನಮ್ಮ ಮೈಂಡನ್ನ ಕಾಮ್ ಮಾಡಿಸುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅದಕ್ಕೆ ನಾವು ಕರೆಕ್ಟಾಗಿ ಸೊಲ್ಯೂಷನ್ಸ್ನ ಹುಡುಕ್ಬೋದು. ಆದಷ್ಟು ಪೇಷನ್ಸ್ ಇದ್ದಾಗ ನಮಗೇನು ಅನಿಸುತ್ತೆ, ಈಗ ದುಃಖದಲ್ಲಿದ್ದೀವಿ ಅಂದರೆ ಫಸ್ಟ್ ನಮಗೆ ನಾವು ಪನಿಷ್ಮೆಂಟ್ ಕೊಡ್ತಾ ಇರ್ತೀವಿ. ಅಂದರೆ ಊಟ ಮಾಡಲ್ಲ ಸರಿಯಾಗಿ, ನಿದ್ದೆ ಸರಿಯಾಗಿ ಮಾಡಲ್ಲ, ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ತೊಗೊಳ್ಳಲ್ಲ. ಅದ್ರ ಬದಲಾಗಿ ನಾವು ನಮ್ಮ ಸೆಲ್ಫ್ ಕೇರ್ ತುಂಬ ತೊಗೋತಾ ಇದ್ದರೆ ಅನಿಸುತ್ತೆ, ಅಟ್ಲೀಸ್ಟ್ ನಮಗೆ ಎಮೋಷ್ನಲಿ ನಾವು ಡೌನ್ ಆಗಿದ್ದರೂ ಫಿಸಿಕಲಿ ನಮಗೆ ನಾವು ತೊಗೋಬೇಕು. ಎಲ್ಲರೂ ನಮಗೆ ನೋವು ಮಾಡಿಸಿದ್ದಾರೆ, ನಮಗೂ ನಾವು ನೋವು ಮಾಡಿಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ. ಸೊ ಸೆಲ್ಫ್ ಕೇರ್ ಅನ್ನೋದು ನಾನು ಯಾವಾಗಲೂ ಹೇಳೋ ಹಂಗೆ ಅದು ಸ್ವಾರ್ಥ ಅಲ್ಲ. ಅದು ಎಸ್ಪೆಷಲಿ ಟಫ್ ಟೈಮಲ್ಲಿ ನಮಗೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೋತೀವಿ. ಈಗ ಬೇಜಾರಾಗಿದೆ ಅಂತ ಊಟ ಬಿಟ್ಟು, ತಿಂಡಿ ಎಲ್ಲ ಬಿಟ್ಟು, ನಿದ್ದೆ ಮಾಡದೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದ್ರೆ ತುಂಬ ನಮಗೆ ನಾವು ಹಿಂಸೆ ಕೊಟ್ಟಂಗೆ ಆಗ್ತಿರುತ್ತೆ. ಅದ್ರ ಬದಲಾಗಿ ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡಿ, ನಿಮ್ಗೆ ಏನು ಖುಷಿ ಸಿಗುತ್ತೋ ಅದನ್ನು ಮಾಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಸೆಲ್ಫ್ ಕೇರ್. ನಿಮ್ಮನ್ನು ನೀವು ಖುಷಿ ಪಡಿಸ್ಕೋಬೇಕು. ನೆಕ್ಸ್ಟು ನಿಮಗೆ ಯಾವುದರಿಂದ ಟ್ರಿಗರ್ ಆಗ್ತಿದೆ. ಕೆಲವು ಸತಿ ನನಗೆ ನಗು ಬರುತ್ತೆ, ಎಷ್ಟೋ ಸಿಚುವೇಶನ್ಸು ನಮಗೆ ನೋವು ಆಗಲ್ಲ ಆ್ಯಕ್ಚುಲಿ, ಬಟ್ ಸುತ್ತಮುತ್ತಲು ಜನ ಹೆಂಗೆ ಮಾತಾಡ್ತಾರೆ ಅಂದರೆ ನಮ್ಮನ್ನು ನೋವು ತರಿಸ್ತಾರೆ. ಅಯ್ಯೋ ನಿನಗೆ ಹಿಂಗಾಗೋಯ್ತಲ್ಲ, ಅಯ್ಯೋ ಪಾಪ 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 ಅಂದ್ಕೊಂಡು ಸಿಂಪತಿ ತೋರಿಸ್ಕೊಂಡೇ ಸಾಯಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ನನಗೆ ಆ್ಯಕ್ಚುಲಿ ನಗು ಬರುತ್ತೆ. ಎಷ್ಟೊಂದು ಸಿಚುವೇಶನ್ಸು ನಾವು ಯಾವ ರೀತಿ ತೊಗೋತೀವಿ ಅನ್ನೋದೇ ಇಂಪಾರ್ಟೆಂಟು. ಜನಗಳು ಕಾಯ್ತಾ ಇರ್ತಾರೆ ಚುಚ್ಚಿ ಮಾತಾಡೋಕ್ಕೆ, ಹೀಯಾಳಿಸಿ ಮಾತಾಡೋಕ್ಕೆ. ಏನೋ ಸಿಂಪತಿ ತೋರಿಸ್ತಾ ಇದ್ದೀವಿ, ಕರುಣೆ ತೋರಿಸ್ತಾ ಇದ್ದೀವಿ, ಅವ್ರು ನಮಗೆ ವೆಲ್ ವಿಷರ್ಸ್ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ರ ಇಂಟೆನ್ಷನ್ಸ್ ಗೊತ್ತಾಗ್ತಿರುತ್ತೆ.
ಸೊ ಆ ಥರ ಸಿಚುವೇಷನ್ಸಲ್ಲಿ ನಾವು ರಿಸೀವ್ ಮಾಡ್ಕೊಳ್ದೇ ಇರೋದೇ ಒಳ್ಳೆಯದು. ಸೊ ಸೆಕೆಂಡು, ನಮಗೆ ಟ್ರಿಗರ್ ಪಾಯಿಂಟ್ ಏನು ಅಂತ ತಿಳ್ಕೊಳ್ಳಿ. ನಾವು ಪೇಷನ್ಸಿಂದನೇ ಇರಬೇಕು. ಯಾರು ಕಿರ್ಚಾಡಬೇಕು, ಹೊಡೆದಾಡಬೇಕು ಅಂತ ಯಾರಿಗೂ ಇಷ್ಟ ಆಗಲ್ಲ. ಎಲ್ಲರಿಗೂ ಪೇಷನ್ಸಿಂದ ಇರಬೇಕು. ಲೈಫಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತಲೇ ಇಷ್ಟ. ಬಟ್ ಸುತ್ತಮುತ್ತಲು ಜನಗಳು ಬಿಡಬೇಕಲ್ಲ, ಇಲ್ಲ ಅಲ್ವಾ? ಸೊ ಆ ಟ್ರಿಗರ್ ಪಾಯಿಂಟ್ ಏನು ಅಂತ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡಿ, ಆದಷ್ಟು ಇಗ್ನೋರ್ ಮಾಡಿ. ನೆಕ್ಸ್ಟು, ನಮಗೆ ನೋವಾಗೋದೇನು ಅಂದರೆ ನಾವು ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ. ಲೈಫಲ್ಲಿ ನಮ್ಮ ಸಂಬಳನ 25,000 ಅಂತ ಅಂದ್ಕೊಳ್ಳಿ, ಅಥವಾ 50,000 ಅಂತ ಅಂದ್ಕೊಳ್ಳಿ. ನಾವೊಂದು 5 ವರ್ಷದಲ್ಲೇ ಮನೆ ಕಟ್ಬಿಡ್ಬೇಕು, ಅಥವಾ ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕು ಒಂದು 5 ವರ್ಷ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸು. ನನ್ನ ಮಗಳು ಪಾಪ ಕಷ್ಟಪಟ್ಟು ಪಾಸ್ ಆಗ್ತಿರ್ತಾಳೆ ಅಂತ ತಿಳ್ಕೊಳ್ಳಿ, ಅಥವಾ ಅವಳು ಫಸ್ಟ್ ರ್ಯಾಂಕೇ ಏನೋ ಒಂದು ಆಯಿತಾ, ಅವಳು ಕೆಲವು ಮಕ್ಕಳು ಪಾಸ್ ಆಗೋದೇ ಕಷ್ಟ ಅಂದರೆ ಅವಳು ಫುಲ್ಲು ರ್ಯಾಂಕ್ ಬಂದ್ಬಿಡ್ಬೇಕು. ಈ ರೀತಿ ಎಕ್ಸ್ಪೆಕ್ಟೇಷನು. ನಮ್ಮ ಸುತ್ತಮುತ್ತಲು ಜನ ನಮ್ಮನ್ನು ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟೇ ಇರಲ್ಲ ಅವ್ರ ಲೈಫಲ್ಲಿ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮಗೋಸ್ಕರ ಅವರು ಟೈಮ್ ಸ್ಪೆಂಡ್ ಮಾಡಲಿ, ನಮಗೋಸ್ಕರ ಅವ್ರು ಥಿಂಕ್ ಮಾಡಲಿ. ಅವ್ರು ಯಾಕೆ ಥಿಂಕ್ ಮಾಡಬೇಕು? ಅವ್ರು ಯಾಕೆ ನಮ್ಮ ಬಗ್ಗೆ ಕಾಳಜಿ ತೋರಿಸ್ಬೇಕು? ಯಾಕೆ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು? ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ನಮಗೆ ನೋವಾಗೋದು ಜಾಸ್ತಿ. ನಮ್ಮ ಪೇಷನ್ಸ್ ಟ್ರಿಗರ್ ಆಗುತ್ತೆ, ನಮಗೆ ಬೇಜಾರಾಗುತ್ತೆ. ಆ ಫ್ರಸ್ಟ್ರೇಷನು ಕೋಪದಲ್ಲಿ, ಅಳುವಲ್ಲಿ, ಬೇಜಾರು ಮೂಲಕ ಮಾತಿನಲ್ಲಿ ಬಂದ್ಬಿಡುತ್ತೆ. ಸೊ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡಬಾರ್ದು. ಅವ್ರು ನನಗೆ ಹೀಗೆ ಅವಮಾನ ಮಾಡಿದ್ರು, ಹೀಗೆ ನೋವು ಮಾಡಿದ್ರು. ಪ್ಲೀಸ್, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕೈಲಿಲ್ಲ. ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ಕೋತೀವಿ, ನಮ್ಮ ಬ್ರೈನ್ನ ಯಾವ ರೀತಿ ಟ್ಯೂನ್ ಮಾಡ್ಕೋತೀವಿ, ಹೇಗೆ ಕಂಟ್ರೋಲಲ್ಲಿ ಇಟ್ಕೋತೀವಿ, ಆಮೇಲೆ ಯಾವ ರೀತಿ ಹೆಂಗೆ ಸಿಚುವೇಷನ್ಸಲ್ಲಿ ಹೇಗೆ ನಾವು ಬಿಹೇವ್ ಮಾಡ್ತೀವಿ, ಹೆಂಗೆ ಫರ್ಮ್ ಆಗಿ ನಿಂತ್ಕೋತೀವಿ, ಹೇಗೆ ಸ್ಟ್ರಾಂಗಾಗಿ ಇರ್ತೀವಿ, ಅದು ನಮ್ಮ ಕೈಯಲ್ಲಿರುತ್ತೆ. ಒಂದೇ ದಿನಕ್ಕೆ ಬರಲ್ಲ. ಒಂದೊಂದು ಸಿಚುವೇಷನ್ಸು ಬರ್ತಾ 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 ನಮಗೆ ಗೊತ್ತಾಗುತ್ತೆ ನಾವು ಯಾರ ಜೊತೆ ಹೇಗೆ ಬಿಹೇವ್ ಮಾಡ್ಕೋಬೇಕು ಅಂತ. ಎಷ್ಟೇ ಮೋಟಿವೇಶ್ನಲ್ ವೀಡಿಯೋಸ್ ನೋಡಿ, ಏನೇ ಆರ್ಟಿಕಲ್ಸ್ ಓದ್ಕೊಳ್ಳಿ, ಬಟ್ ನನ್ನ ಲೈಫಲ್ಲಿ ನಾನು ಯಾವ ಸಿಚುವೇಷನಲ್ಲಿ ಹೇಗಿರಬೇಕು ಅಂತ ನನಗೆ ಮಾತ್ರನೇ ಗೊತ್ತಿರುತ್ತೆ. 100 ಜನ 100 ವೆರೈಟಿ 100 ಮೋಟಿವೇಶನ್ಸ್ ಹೇಳಿದ್ರು ಕೂಡ ಅದನ್ನೆಲ್ಲ ಒಂದು ನಾಲೆಡ್ಜ್ ಥರ ತೊಗೋಬೇಕು. ಈಗ ನೋಡಿ, ನಮ್ಮ ಸ್ಟಡೀಸಲ್ಲಿ ನಾನು ಲೆಕ್ಚರರ್ ಆಗಿರೋದ್ರಿಂದ ಹೇಳ್ತೀನಿ, ಸ್ಟಡೀಸಲ್ಲಿ ನಾಲೆಡ್ಜ್ ಒಂದು, ಅಪ್ಲಿಕೇಶನ್ ಒಂದು. ನಾಲೆಡ್ಜ್ ಅಂದರೆ ನಮ್ಗೆ ಏನೇನು ಬೇಕೋ ಎಲ್ಲ ಜ್ಞಾನವನ್ನು ಪಡ್ಕೊಳ್ಳೋದು. ಲೈಫಲ್ಲಿ ಹೆಂಗಿರಬೇಕು, ಹೇಗೆ ರಿಯಾಕ್ಟ್ ಮಾಡ್ಕೋಬೇಕು, ಹೇಗೆ ಪೇಷನ್ಸ್ ಇರಬೇಕು, ಹೇಗೆ ಅಂದರೆ ಎಂಥ ಮಾತುಗಳನ್ನ ಆಡಬೇಕು, ಹೇಗೆ ನಾಲ್ಗೆನ ಕಂಟ್ರೋಲ್ ಇಟ್ಕೋಬೇಕು, ಇದೆಲ್ಲನೂ ಜ್ಞಾನ. ಅದನ್ನು ಲೈಫಲ್ಲಿ ಹೇಗೆ ಅಪ್ಲೈ ಮಾಡ್ತೀರಾ? ಈಗ ಓದ್ತಾ ಇದ್ದೀರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅದರಲ್ಲಿ ನಿಮ್ಗೊಂದು ಜ್ಞಾನ ಏನೋ ಸಿಗ್ತಾಯಿದೆ, ಒಂದು ನಾಲೆಜ್ ಅನ್ನೋದು ಸಿಗ್ತಾಯಿದೆ. ಬಟ್ ನಿಮ್ಮ ಲೈಫ್ಗೆ ಅದನ್ನು ಹೇಗೆ ಅಪ್ಲೈ ಮಾಡ್ಕೋತೀರಾ, ಅದು ನಿಮ್ಮ ಇಂಡಿವಿಜುವಾಲಿಟಿ. ನಾನು ಯಾವುದೋ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನು ನಿಮ್ಮ ಲೈಫ್ಗೆ ಹೇಗೆ ಸ್ಪೆಸಿಫಿಕ್ ಆಗಿ ಅಪ್ಲೈ ಮಾಡ್ಕೋತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಡಿಸಿಷನ್ ಮೇಕರ್. ಯು ಆರ್ ದ CEO ಆಫ್ ಯುವರ್ ಲೈಫ್. ನೀವು ಡಿಸೈಡ್ ಮಾಡ್ಕೋಬೇಕು ಹೇಗೆ ನನ್ನ ಲೈಫ್ ಇರಬೇಕು. ನಾನೊಂದು ಮನೆ ಕಟ್ತಾ ಇದ್ದೀನಿ ಅಂದರೆ ಅದು ನನ್ನ ಸ್ಟೈಲು, ನನ್ನ ತಿಳುವಳಿಕೆ ಹೆಂಗಿರುತ್ತೆ, ನನ್ನ ಇಷ್ಟ ಹೆಂಗಿರುತ್ತೆ, ಆ ರೀತಿ ಇರುತ್ತೆ. ಅದೇ ರೀತಿ ನೀವೊಂದು ನಿಮ್ಮ ಲೈಫ್ನ ಕಟ್ಕೋತಾ ಇದ್ದೀರಾ, ಹೇಗಿರಬೇಕು ಯೋಚನೆ ಮಾಡ್ಕೋಬೇಕು, ನೀವೇ ಥಿಂಕ್ ಮಾಡ್ಕೋಬೇಕು. ಹೇಗೋ ಲೈಫ್ ಲೀಡ್ ಮಾಡ್ಕೊಳ್ಳೋಕ್ಕೂ ಹೀಗೆ ಲೈಫ್ ಲೀಡ್ ಮಾಡ್ಕೊಳ್ಳೋಕ್ಕೂ ಡಿಫ್ರೆನ್ಸ್ ಇದೆ. ದುಃಖ ಪಟ್ಕೊಂಡೇ ಲೈಫ್ ಲೀಡ್ ಆಗುತ್ತೆ. ನೀವು ಯಾರೋ ಏನೋ ದಿನಗಳನ್ನ ತಳ್ಳೋದು ಬೇಕಾಗಿಲ್ಲ, ದಿನಗಳು ಆರಾಮಾಗಿ ಹೋಗ್ತಾ ಇರುತ್ತೆ. ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಖುಷಿಯಾಗೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೀಗೆ ಇರಬೇಕು ಅನ್ನೋ ಲೈಫ್ನ ಚಾಲೆಂಜಿಂಗು. ಸೊ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮನೆ ಹತ್ರ ಯಾವಾಗಲೂ ಒಂದು ಬೆಕ್ಕು ಬರುತ್ತೆ, ಆಯಿತಾ. ನನ್ನ ದೊಡ್ಡ ಮಗಳಿಗೆ ಎಸ್ಪೆಷಲಿ, ಮತ್ತು ಚಿಕ್ಕ ಮಗಳಿಗೆ ಸ್ವಲ್ಪ. ದೊಡ್ಡ ಮಗಳು ಎಷ್ಟು ಪ್ರಾಣಿ ಅಂದರೆ ಇಷ್ಟಪಡ್ತಾಳೆ ಅಂದರೆ, ಹೊಸ ಸೋನಾ ಮಸೂರಿ ಅಕ್ಕಿ ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕೋದು. ಮನೆ ಹತ್ರ ಹತ್ತತ್ರ 100 ಪಾರಿವಾಳಗಳು ಬರ್ತಿರುತ್ತೆ. ಆಮೇಲೆ ಇದೂ ಅಷ್ಟೇ, ತೊಗೊಂಡೋಗಿ ಅರ್ಧ ಲೀಟ್ರ್ ಹಾಲನ್ನೇ ಹಾಕ್ಬಿಡ್ತಾಳೆ. ಅಂದರೆ ಚಿಕ್ಕವರು ಇದ್ದಾಗ ಅವ್ರಿಗೆ ಪ್ರಾಣಿಗಳ ಮೇಲೆ ಮತ್ತು ಎಲ್ಲದ್ರ ಮೇಲೆ ಫೀಲಿಂಗ್ಸ್ ಎಷ್ಟು ಚೆನ್ನಾಗಿರುತ್ತೆ. ಬೆಳೀತಾ ಬೆಳೀತಾನೆ ಎಲ್ಲ ಕಳಪೆ ಬುದ್ಧಿಗಳೇ ಬಂದ್ಬಿಡೋದು ಅಂತ ನನಗನ್ಸುತ್ತೆ. ಮಕ್ಕಳಲ್ಲಿ ನಿಷ್ಕಲ್ಮಶ ನಮ್ಮ ಥರನೇ ಅವರು, ಅಯ್ಯೋ ಕುಡೀಲಿ ಮಾಡಲಿ ಅಂತ ಅನಿಸ್ತಾ ಇರುತ್ತೆ. ನನಗೆ ಇಷ್ಟ ಆಯಿತು, ಆ ಕ್ಯಾಟು ಕ್ಯೂಟಾಗಿ ಕುಡಿತಿತ್ತು, ಅದಕ್ಕೆ ಒಂದು ವೀಡಿಯೋ ಮಾಡಿದೆ. ಆಮೇಲೆ ಟಾರ್ಚ್ ಆಫ್ ಮಾಡಿಬಿಟ್ಟೆ, ಯಾಕೋ ಇರಿಟೇಷನ್ ಆಗ್ತಿತ್ತು ಅನಿಸುತ್ತೆ ಆ ಕ್ಯಾಟಿಗೆ, ಅದಕ್ಕೆ ಆಫ್ ಮಾಡಿದೆ.
ನೆಕ್ಸ್ಟ್ ಈಗ ಮೊನ್ನೆ ಮದ್ವೆಗೆ ಹೋಗಿದ್ನಲ್ಲ ನಾನು ತೋರಿಸಿದ್ನಲ್ಲ, ಅಲ್ಲಿ ಗಿಡಗಳನ್ನ ಕೊಡ್ತಿದ್ರು. ನಾವು ತಾಂಬೂಲಕ್ಕೆ ತೆಂಗಿನಕಾಯಿ ಎಲ್ಲ ಕೊಡ್ತೀವಲ್ವಾ ಯೂಶಲಿ, ಬಟ್ ಈ ಥರ ಗಿಡಗಳನ್ನ ಕೊಡ್ತಿದ್ರು. ಚೆನ್ನಾಗಿ ಅನಿಸ್ತು ನನಗೆ, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ನೆಕ್ಸ್ಟು ಪನ್ನೀರ್ನ ಯೂಸ್ ಮಾಡಿಕೊಂಡು ಬಟರ್ ಪನ್ನೀರ್ ಮಸಾಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಈಗ ಒಂದು ಸಮ್ಮರಿ ಹೇಳ್ತೀನಿ. ಫಸ್ಟು ಫ್ರೆಶ್ ಆಗಿರೋ ಪನ್ನೀರೇ ತೊಗೊಳ್ಳಿ. ಆ್ಯಕ್ಚುಲಿ ಏನಾಗುತ್ತೆ, ಪನ್ನೀರನ್ನ ತಂದು ಒಂದು 10 ದಿನ, ಒಂದು ವಾರ ಇಟ್ಟರೂ ಕೂಡ ಒಂಥರ ಜಿಗುಟು ಬಂದುಬಿಡುತ್ತೆ. ಆಮೇಲೆ ನನಗೆ ಪರ್ಸ್ನಲಿ ಇಷ್ಟ ಮಿಲ್ಕಿ ಮಿಸ್ಟು. ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಮಿಲ್ಕಿ ಮಿಸ್ಟ್‌ಗೂ ಮತ್ತು ಅಮೂಲ್‌ಗೂ ಹತ್ತತ್ರ ₹10-15 ಡಿಫ್ರೆನ್ಸ್ ಇದೆ. ಬಟ್ ತೊಂದರೆ ಇಲ್ಲ ಗೊತ್ತಾ, ಅಮೂಲ್ಗಿಂತ ಮಿಲ್ಕಿ ಮಿಸ್ಟ್ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ, ಆಮೇಲೆ ಜ್ಯೂಸಿ ಆಗಿರುತ್ತೆ. ಅದರಲ್ಲಿ ಅಮೂಲು ರಬ್ಬರ್ ಥರ ಅನಿಸ್ತಾ ಇರುತ್ತೆ. ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು. ನೀವು ಟ್ರೈ ಮಾಡ್ಬೋದು, ನೋಡ್ಬೋದು. ಒಂದು ₹10 ₹15 ಸೇವ್ ಮಾಡೋಕ್ಕೋಗಿ ನನಗೇನೋ ನಮ್ಮ ಮನೇಲೆಲ್ಲ ಮಿಲ್ಕಿ ಮಿಸ್ಟೇ ಇಷ್ಟ ಆಗುತ್ತೆ. ಆಮೇಲೆ ಅದನ್ನು ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಣ್ಣೆ, ಬಟರ್ ಮಸಾಲ ಅಲ್ವಾ, ಬಟರ್ ಹಾಕಲೇಬೇಕು. ಯಾವಾಗಲೂ ಮನೆಯಲ್ಲಿ ಈ ₹7 ಒಂದು ಬಾಕ್ಸಸ್ ಇಟ್ಟೇ ಇರ್ತೀನಿ ನಾನು ಯಾವಾಗ್ಲೂ. ಬಟರ್ ಆಯಿತಾ, ಒಂದು ದೊಡ್ಡ ಟ್ರೇಯಲ್ಲಿ ಒಂದು 10 ಇರುತ್ತೆ. ಅದು ಆ್ಯಕ್ಚುಲಿ ₹70 ಅಲ್ವಾ, ನಮಗೆ ರಿಲಯನ್ಸಲ್ಲಿ ₹61-62 ಆ ಥರಕ್ಕೆ ಸಿಗುತ್ತೆ. ಸೊ ಸೇವಿಂಗ್ಸ್ ಆಗುತ್ತೆ. ಆ ಥರ ತಂದಿಟ್ಕೊಂಡ್ಬಿಡ್ತೀನಿ. ಮಕ್ಕಳು ಸ್ಯಾಂಡ್ವಿಚ್ಗೆ ಮತ್ತು ಈ ಥರ ಬಟರ್ ಮಸಾಲೆಗೆ ಎಲ್ಲ ಏನಕ್ಕನ ಯೂಸ್ ಮಾಡ್ತಾನೆ ಇರ್ತೀನಿ, ಮಖಾನ ಫ್ರೈ ಮಾಡೋಕ್ಕೆ. ಸೊ ಇದಕ್ಕೆ ಯೂಸ್ ಮಾಡ್ತಾ ಇರ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಮತ್ತು ಬಟರ್ನ ಹಾಕಿ ಸ್ವಲ್ಪ ಕಾಗಲಿ. ಆಮೇಲೆ ಪಲಾವ್ ಎಲೆ ಇರ್ಬೋದು, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ ಮತ್ತು ಮೇಯ್ನಾಗಿ ಇದಕ್ಕೆ ಗೋಡಂಬಿ ಬೇಕು. 1 ಹಿಡಿಯಷ್ಟು ಗೋಡಂಬಿ. ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಸುಮಾರು ಸತಿ ಎಗ್ರೋ ಚಾನ್ಸಸ್ ಇರುತ್ತೆ ಆಯಿತಾ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟು ಪಲಾವ್ ಎಲೆ ಮಿಕ್ಸಿಗೆ ಮಾಡ್ಕೋಬೇಡಿ. ಈಗ ಮಸಾಲೆಗೆ ಮಾತ್ರ ಪಲಾವ್ ಎಲೆ ಹಾಕಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಟು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಪಲಾವ್ ಎಲೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕಿ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಅಥವಾ ಬೆಲ್ಲ ಹಾಕಿ. ನಾನು ಬೆಲ್ಲ ಹಾಕಿದ್ದೀನಿ. ಆ ಸ್ವೀಟ್ನೆಸ್ ಇರಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ದು ಎಣ್ಣೆ ತೇಲ್ ಬಂದಾದಮೇಲೆ ಪನ್ನೀರನ್ನ ಹಾಕಿ, ಆಮೇಲೆ ಉಪ್ಪನ್ನ ಹಾಕಿ. ಈ ಸ್ಟೇಜಲ್ಲೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಮಾಡ್ಕೋಬೋದು. ನಿಮಗೆ ಬೆಳಗ್ಗೆ ಹೊತ್ತು ಇಷ್ಟೆಲ್ಲ ಪ್ರೊಸೀಜರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಟ್ರಸ್ಟ್ ಮೀ, ರಾತ್ರಿನೇ ಬೇಕಾದ್ರೆ ಫ್ರೈ ಮಾಡಿ ಇಟ್ಕೋಬೋದು. ಆಮೇಲೆ ಎಗ್ರುತ್ತೆ ಅನ್ನೋ ಚಾನ್ಸಸ್ಸೂ ತುಂಬ ಕಡಿಮೆ. ನಾನು ಯೂಶಲಿ ಹಾಗೆ ಮಾಡ್ತೀನಿ, ರಾತ್ರಿನೇ ಫ್ರೈ ಮಾಡ್ಕೋತೀನಿ. ಬೆಳಗ್ಗೆ ಮಿಕ್ಸಿ ಆಡಿಸ್ಕೊಂಡು ಬಟರ್ ಮಸಾಲ ಮಾಡ್ಕೋತೀನಿ. ವಿತಿನ್ 5 ಮಿನಿಟ್ಸ್ ಆಗೋಗುತ್ತೆ. ಮಿಕ್ಸಿ ಮಾಡೋದು ಎಷ್ಟೊತ್ತು, ಮಿಕ್ಸಿ ಮಾಡ್ಕೊಳ್ಳೋದು, ಅದಕ್ಕೊಂದು ಒಗ್ಗರಣೆ ಹಾಕ್ಬಿಡೋದು, ಅದರ ಪಾಡಿಗೆ ಅದು ಚೆನ್ನಾಗಿ ಬೇಯ್ಕೊಳ್ತಾ ಇರುತ್ತೆ. ಲಾಸ್ಟಲ್ಲಿ ಕಸೂರಿ ಮೇಥಿ, ಉಪ್ಪು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬಿಟ್ರೆ ಬೆಳಗ್ಗೆ ಹೊತ್ತು ಬೇಗನೆ ಆಗೋಗುತ್ತೆ. ನೈಟೇ ಚಾಪಿಂಗ್ ಎಲ್ಲ ಮಾಡ್ಕೊಂಡ್ರೆ ಇದಕ್ಕೆಲ್ಲ ನಾವು ಅನ್ಕೋತೀವಿ ತುಂಬ ಟೈಮ್ ಬೇಕಾಗುತ್ತೆ ಅಂತ. ಏನೂ ಟೈಮ್ ಬೇಡ. ಆಮೇಲೆ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಇನ್ಸ್ಟೆಂಟಲ್ಲೇ ಒಂದು 5-10 ನಿಮಿಷಕ್ಕೆಲ್ಲನೇ ಬಟರ್ ಮಸಾಲ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ನಾನು ಕಂಡುಕೊಂಡಿರೋಂಥ ಸೆಕೆಂಡ್ ಟ್ರಿಕ್ ಏನು ಅಂದರೆ, ಏನು ಪ್ರಾಬ್ಲಮ್ ಬಂದಲಿ ಇದನ್ನು ಮಾಡೋದು ಕಷ್ಟ ಅಂತ ಅನ್ಕೋಬೋದು. ಬಟ್ ಕಷ್ಟ ಅನ್ನೋದಕ್ಕಿಂತ ನೀವು ಹೇಗೆ ಅದನ್ನು ಈಸಿ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟು. ನಾನು ಇದನ್ನು ಫಾಲೋ ಮಾಡ್ತೀನಿ, ಮುಂದೆನೂ ಮಾಡ್ತಾ ಇರ್ತೀನಿ. ಏನು ಅಂದರೆ, ಒಂದು ಸ್ಮೈಲ್ ಕೊಡೋದು. ಲೈಫಲ್ಲಿ ಎಲ್ಲ ಕಷ್ಟಗಳು ಬರ್ತಾಯಿದ್ರು ಕೂಡ ಒಂದು ಸ್ಮೈಲ್ ಇಟ್ಕೊಂಬಿಟ್ರೆ, ಏನೋ ಯಾರೋ ಬೈತಾಯಿದ್ರು, ಏನೋ ಮಾಡ್ತಾಯಿದ್ರು, ಎಷ್ಟೊಂದು ಟೈಪ್ಸ್ ಆಫ್ ಸ್ಮೈಲ್ ಇದೆ ಆ್ಯಕ್ಚುಲಿ. ಯಾವ್ಯಾವ ರೀತಿ ಅಂದರೆ, ನನ್ನನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಒಂದು ನಗು, ಆಮೇಲೆ ಇವ್ರುಗಳು ಹಿಂಗೆ ಮಾತಾಡ್ತಾರಲ್ಲ ಅಂತ ನಗು, ಖುಷಿಯಿಂದ ನಗು, ಏನೇ ಆದರೂ ನಾನು ಖುಷಿಯಾಗೇ ಇರ್ತೀನಿ ಅಂತ ಒಂದು ಫರ್ಮ್ ಡಿಸಿಷನ್ ನಗು, ಒಂದು ಪ್ಲೆಸೆಂಟ್ ನಗು, ಖುಷಿಯಾಗಿರುವಂಥ ನಗು, ಕಾಮಿಡಿ ನಗು, ಎಷ್ಟೊಂದು ಟೈಪ್, ಸರ್ಕ್ಯಾಸ್ಟಿಕ್ ನಗು, ಇದೆಷ್ಟೆಲ್ಲ ನಗುಗಳಿದ್ದಾವೆ. ಸೊ ನಾವು ಯಾವ್ಯಾವ ಸಿಚುವೇಷನ್ಸಲ್ಲಿ ಯಾವ್ಯಾವ ರೀತಿ ನಗಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ನಗ್ತಾ ಇದ್ದರೆ ನಮ್ಮ ಬ್ರೈನ್ಗೆ ಒಂದು ಫಾಲ್ಸಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ನಾವು. ಇಲ್ಲ, ನಾನು ಏನೇ ಬಂದರೂ ಖುಷಿಯಾಗಿರ್ತೀನಿ. ನಾವು ಬೇಜಾರು ಮಾಡ್ಕೊಂಡಿರೋಕ್ಕೂ ನಗ್ನಗ್ತಾ ಇರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾವ ರೀತಿ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಅಂದರೆ, ಎಸ್ಪೆಷಲಿ ನಮ್ಮ ಲೇಡೀಸಲ್ಲಿ ಒಂದು ಸತಿ ಹತ್ತು ನೋಡಿ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗುತ್ತೆ. ತಲೆಯೆಲ್ಲ ಒಂಥರ ಆಗ್ತಾ ಇರುತ್ತೆ. ಅದಕ್ಕೇ ಯಾವಾಗಲೂ ಅಷ್ಟೇ ಒಂದು ನಗುನ ಮುಖದಲ್ಲಿ ಇಟ್ಕೊಳ್ಳಿ. ಪಾಸಿಟಿವ್ ಆಗಿ ಮಾತಾಡಿ. ಇಲ್ಲ, ನನ್ನ ಲೈಫಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ, ನಾನು ಏನೋ ಕಲಿತಾ ಇದ್ದೀನಿ ಅಂತಲೇ ಹೇಳ್ಕೊಂಡು ಹೋಗಿ. ಮತ್ತು ನಾನು ಫಾಲೋ ಮಾಡೋ ತುಂಬ ಬೆಸ್ಟ್ ಟೆಕ್ನಿಕ್ ಇದರಲ್ಲಿ ಏನು ಅಂದರೆ, ನಾನು ಖುಷಿಯಾಗಿರಬೇಕು ಅಂದರೆ ನಾನು ನನ್ನ ಮಕ್ಕಳ ಜೊತೆ ಇರಬೇಕು.
ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಅಂದರೆ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ. ಹಸ್ಬೆಂಡ್ ಬ್ಯುಸಿ ಇರ್ತಾರೆ, ನಾನು ಬ್ಯುಸಿ ಇರ್ತೀನಿ, ಎಲ್ಲರೂ ಬ್ಯುಸಿ ಇರ್ತಾರೆ. ಬಟ್ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನನಗೆ ಸಿಗುವಂಥ ಎಷ್ಟು ಖುಷಿ, ಸೇಮ್ ನಮ್ಮ ಹಸ್ಬೆಂಡ್ ವೈಫ್ ಇಬ್ರಿಗೂ ಅಷ್ಟೇ. ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಇಡೀ ದಿನದ ಕಷ್ಟ ಹೊರಟೋಗುತ್ತೆ. ಆ್ಯಕ್ಚುಲಿ ಒಂದು ಸತಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನಾವು ಕಂಪ್ಲೀಟಾಗಿ ನಮ್ಮ ಲೈಫಲ್ಲಿ ಏನೇ ಟರ್ನ್ಸು, ಏನೇ ಕಷ್ಟ ಆದರೂ ಕೂಡ ಒಂದು ಮೂಮೆಂಟಲ್ಲಿ ನಮ್ಗನ್ಸುತ್ತೆ ನಾವು ಮಕ್ಕಳಿಗೋಸ್ಕರ ಎಲ್ಲ ಕಷ್ಟನ ಸಹಿಸ್ಕೋಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ತಲೆಯಲ್ಲಿರುತ್ತೆ. ಸೊ ಆ ಮಕ್ಕಳಿಗೋಸ್ಕರ ನಾವು ಖುಷಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟೊಂದು ಸತಿ ನನಗೆ ರಿಗ್ರೆಟ್ ಆಗುತ್ತೆ, ತುಂಬ ಬ್ಯುಸಿಯಾಗಿ ಹೋಗ್ತೀನಿ. ಆ ದಿನ ನನಗೆ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ, ಸುಮ್ಮನೆ ಹಿಂಗೆ ಓಡಾಡ್ತಿರ್ತೀನಿ, ಮಕ್ಕಳು ಮಲಗಿರ್ತಾರೆ. ಆ್ಯಕ್ಚುಲಿ ಬೇಜಾರಾಗುತ್ತೆ, ಅಯ್ಯೋ ಇವತ್ತು ನನ್ನ ಮಕ್ಕಳ ಜೊತೆ ಸರಿಯಾಗಿ ಟೈಮೇ ಸ್ಪೆಂಡ್ ಮಾಡಲಿಲ್ವಲ್ಲ ಅಂತ ಅಷ್ಟು ಬ್ಯುಸಿಯಾಗಿ ಹೋಗ್ತೀನಿ. ನೆಕ್ಸ್ಟ್ ಮೂಮೆಂಟೇನೆ ಅನ್ಕೋತೀನಿ, ಇಲ್ಲ ಏನೇ ಬ್ಯುಸಿ ಇದ್ದರೂ ಸೈಡಲ್ಲಿ ಇಟ್ಬಿಡ್ಬೇಕು, ನಾನು ನನ್ನ ಮಕ್ಕಳ ಜೊತೆ ಚೆನ್ನಾಗಿರಬೇಕು. ಆ ದಿನ ತುಂಬ ಚೆನ್ನಾಗಿರುತ್ತೆ, ಯಾರಿಗೆ ಟೆನ್ಷನ್ಸ್ ಇರಲ್ಲ. ಅದು ವರ್ಕಿಂಗ್ ವಿಮೆನ್ ಅಂತೂ ಎರಡೆರಡು ಕಡೆ ಟೆನ್ಷನ್ಸ್ ಇದ್ದೇ ಇರುತ್ತೆ. ಬಟ್ ಅಲ್ಲಿದಲ್ಲೇ ಬಿಟ್ಟು ಮನೇಲಿ ನಾವು ಕಾಮ್ ಮೈಂಡಿಂದ ಬಂದಾಗ ಮಾತ್ರ ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ. ಅಲ್ಲಿದೆಲ್ಲ ಹೊತ್ಕೊಂಬಂದು ಮತ್ತು ಇಲ್ಲಿದೆಲ್ಲ ಅಲ್ಲಿಗೆ ಹೊತ್ಕೊಂಡೋಗಿ ಇವೆಲ್ಲ ಮಾಡೋದಕ್ಕಿಂತ ಅಲ್ಲಿದಲ್ಲೇ ಬಿಟ್ಟು ಮನೆದು ಮನೆಗೆ ಬಿಟ್ಟು ಮನೇನ ಎನ್ವೈರ್ನಮೆಂಟ್ನ ಹಾಳು ಮಾಡಿದೆ, ಸ್ಕೂಲ್ ಎನ್ವೈರ್ನಮೆಂಟ್ನ ಹಾಳು ಮಾಡಿದೆ. ಸೊ ಈ ರೀತಿ ವರ್ಕಿಂಗ್ ಎನ್ವೈರ್ನಮೆಂಟ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಪ್ಲೀಸ್ ನಮಗಿರೋ ಜಂಜಾಟದಲ್ಲಿ ಮಕ್ಕಳನ್ನ ವಿಕ್ಟಿಮ್ ಆಗೋದು ಬೇಡ. ಮತ್ತು ನನಗೇನು ಇಷ್ಟ, ಈಗ ನೋಡಿ ನನಗೆ ರಂಗೋಲಿ ಹಾಕೋದು ಇಷ್ಟ, ಎಷ್ಟು ಖುಷಿಯಾಗಿರುತ್ತೆ. ನೀವು ಅಂತೀರ ಅಲ್ವಾ, ಇಷ್ಟು ಬ್ಯುಸಿ ಇದ್ದು ಕೂಡ ಹೇಗೆ ನೀವು ರಂಗೋಲಿ ಅಷ್ಟು ಚೆನ್ನಾಗಿ ಹಾಕ್ತೀರಾ. ನನಗಿಷ್ಟ ಅದು, ನಮಗೆ ಯಾವ್ದು ಇಷ್ಟಪಟ್ಟು ಮಾಡ್ತೀವಿ ಅದು ನನಗೆ ಕಷ್ಟ ಆಗೋಲ್ಲ. ನನಗೆ ಥಿಂಕ್ ಮಾಡ್ತೀನಿ, ನನಗೆ ಖುಷಿ ಕೊಡುವಂಥ ಕೆಲಸ ಯಾವುದು. ಈಗ ಏನೋ ಒಂದು ಕುಕ್ಕಿಂಗ್ ಇಷ್ಟ, ನನಗೆ ಟೈಮ್ ಇದೆಯಾ, ಚೆನ್ನಾಗಿ ನೀಟಾಗಿ ಮಾಡ್ತೀನಿ. ಒಂದು 10 ರೆಸಿಪಿ ಮಾಡು ಅಂದರೆ ಮಾಡಾಕ್ತೀನಿ. ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ, ನನ್ನ ಕುಟುಂಬಕ್ಕೆ ತಾನೇ ಮಾಡ್ತಾಯಿದ್ದೀನಿ. ಅದು ಇನ್ನೂ ಖುಷಿಯಾಗಿ ಮಾಡ್ತೀನಿ. ನನಗೆ ಸುಸ್ತಾದಾಗ, ನನಗೆ ಬೇಜಾರಾದಾಗ ನನ್ನ ಫ್ಯಾಮಿಲಿ ನನ್ನ ಜೊತೆ ಇರುತ್ತೆ ಅಂದರೆ, ನಾನು ಖುಷಿಯಾಗಿದ್ದಾಗ ನನಗೆ ಅವ್ರಿಗೇನು ಬೇಕೋ ಅದನ್ನು ಮಾಡಾಕ್ತೀನಿ. ಅದನ್ನು ಒಂದು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟ್ ಥರ್ಡ್ ನಾನು ಏನು ಅಂದ್ಕೊಂಡಿರ್ತೀನಿ ಅಂದರೆ, ಲೆಟ್ ಗೋ ಮಾಡೋದು. ಎಷ್ಟೊಂದು ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಅಂಥ ಸಿಚುವೇಶನ್ಸ್ಗೆ ಲೆಟ್ ಗೋ ಮಾಡೋದು ಅಂದರೆ, ಹೋಗಲಿ ಮುಂದೆ ನೋಡ್ಕೊಳ್ಳೋಣ ಅಂದರೆ ಬಿಟ್ಬಿಡೋದು ಸಿಚುವೇಶನ್ಸ್ನ. ಇಟ್ಕೊಂಡಿದ್ದಷ್ಟು ಏನೋ ನಮ್ಮ ಕೈಲಾಗುತ್ತೆ ಎಲ್ಲ. ನಾವು ಆ್ಯಕ್ಚುಲಿ ಮನುಷ್ಯರು ಹಾಗೇನೆ ಕೆಲವು ಸತಿ ಅದೇ ಭ್ರಮೇಲಿರ್ತೀವಿ, ನಾವೇನೋ ಕಂಟ್ರೋಲ್ ಮಾಡ್ಕೋಬೋದಿತ್ತೇನೋ, ನಾವು ಸಿಚುವೇಶನ್ಸ್ನ ಚೇಂಜ್ ಮಾಡ್ಬೋದಿತ್ತೇನೋ ಅಂತ. ಆ ಥರ ಅಂದ್ಕೊಳ್ಳೋದು ಅಷ್ಟೇ. ಬಟ್ ಯಾವುದೂ ನಮ್ಮ ಕೈಲಿರಲ್ಲ, ಎಷ್ಟೊಂದು ಸಿಚುವೇಶನ್ಸ್ ನಮ್ಮ ಕೈಲಿರಲ್ಲ. ನಮ್ಮ ಕೈಲಿರೋದನ್ನು ಚೇಂಜ್ ಮಾಡ್ಕೊಳ್ಳೋಣ. ನಮ್ಮ ಮೈಂಡ್ಸೆಟ್ನ ನಾವು ಹೇಗೆ ಖುಷಿಯಾಗಿರೋದು, ನಾವು ಹೇಗೆ ಪೇಷನ್ಸಿಂದ ಇರೋದು, ಹೇಗೆ ಹ್ಯಾಂಡ್ಲ್ ಮಾಡ್ಕೊಳ್ಳೋದು, ಇದೆಲ್ಲ ನಮ್ಮ ಕೈಲಿರುತ್ತೆ. ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ಆಪೋಸಿಟ್ ಪರ್ಸನ್ ಯಾವ ರೀತಿ ಇರಬೇಕು, ನನ್ನ ಲೈಫ್ ಯಾವ ರೀತಿ ಅವ್ರು ನಡ್ಕೋಬೇಕು, ಇದೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ಅದನ್ನೆಲ್ಲ ಲೆಟ್ ಗೋ ಮಾಡಿಕೊಂಡು ಲೈಫಲ್ಲಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ನೀವು ಖುಷಿಯಾಗಿರಬೇಕು, ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಬೇಕು ಅಂದರೆ, ನೀವು ಯಾವ ಲೆವೆಲಿಗೆ ಬ್ಯುಸಿಯಾಗಿ ಹೋಗಿ ಅಂದರೆ, ಥಿಂಕ್ ಮಾಡೋಕ್ಕೂ ಟೈಮ್ ಇರಬಾರ್ದು. ಯಾರೋ ಏನೋ ಅಂತಿದ್ದಾರೆ, ಏನೋ ಕಷ್ಟ ಆಗ್ತಿದೆ ಅಂದರೆ ತುಂಬ ಮುಂದೆ ಹೋಗ್ತಾ ಇರಿ. ಆ ಲೆವೆಲಿಗೆ ಕೆಲಸ ಹುಡ್ಕೊಂಡು ಮಾಡಿ. ರಾತ್ರಿ ಆಗೋವರೆಗೂ ಎಷ್ಟು ಕೆಲಸ ಮಾಡ್ತಾಯಿರಿ ಅಂದರೆ, ಆಮೇಲೆ ನಿಮ್ಗೇನು ಖುಷಿ ಕೊಡುತ್ತೋ ಆ ಕೆಲಸಗಳನ್ನ ಮಾಡಿ, ಆಯಿತಾ. ಕೆಲವು ಸತಿ ಮನೆ ಕೆಲಸದಲ್ಲಿ ಎಂಗೇಜ್ ಆಗಿ, ನಿಮಗೇನು ಇಷ್ಟನೋ ಆ ಕೆಲಸದಲ್ಲಿ ಎಂಗೇಜ್ ಆಗಿ, ಮಕ್ಕಳನ್ನ ಓದಿಸಿ, ಇದನ್ನೆಲ್ಲ ರೀಸನ್ಸ್ ಕೊಡ್ತಾ ಕೂತ್ಕೋಬೇಡಿ. ನನಗೆ ಮೈಂಡ್ ಸರಿ ಇಲ್ಲ, ಮನ್ಸು ಸರಿ ಇಲ್ಲ, ಈ ಥರ ಎಲ್ಲ ಎಷ್ಟು ದಿನ ಮನ್ಸು ಸರಿ ಇಲ್ಲ ಅಂತ ಕೂತ್ಕೊಳ್ಳೋಕ್ಕಾಗುತ್ತೆ. ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಓವರ್ಕಮ್ ಮಾಡೋದೇ ಲೈಫು. ಡೈವರ್ಷನ್ಸ್ ಮಾಡ್ಕೊಳ್ಳಿ, ಏನು ಕೆಲಸ ಸಿಗುತ್ತೋ ಅದನ್ನು ಮಾಡ್ತಾಯಿರಿ. ಸೊ ಆದಷ್ಟು ನಾವು ಎಷ್ಟು ಎಂಗೇಜಿಂಗ್ ಆಗಿರ್ತೀವಿ, ತಲೆಯಲ್ಲಿ ಅದು ಇದು ಯೋಚನೆಗಳು ಬರಲ್ಲ. 99% ಪ್ರಾಬ್ಲಮ್ಸ್ ಅಲ್ವೇ ಅಲ್ಲ. 1% ಪ್ರಾಬ್ಲಮ್ಗೆ 99% ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ಪ್ರಾಬ್ಲಮ್ಮು. ಸೊ ಅದಕ್ಕೆ ನಾವು ಎಷ್ಟು ಕಂಪೋಸ್ಡ್ ಆಗಿ ರಿಯಾಕ್ಟ್ ಮಾಡ್ತೀವೋ ಸಿಚುವೇಶನ್ಸ್ ಅಷ್ಟು ಕಂಟ್ರೋಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಬ್ಯುಸಿಯಾಗಿ ಹೋಗಿ ಫ್ರೆಂಡ್ಸ್, ನಾನು ಕಂಡುಕೊಂಡಿರೋಂಥ ಬೆಸ್ಟ್ ಟೆಕ್ನಿಕ್ ಅದು. ಫಸ್ಟ್ ಬಂದು ಪೇಷನ್ಸ್ ಇರಿ, ಸೆಕೆಂಡ್ ನಗ್ನಗ್ತಾ ಲೈಫ್ನ ಲೀಡ್ ಮಾಡಿ, ನೆಕ್ಸ್ಟ್ ಲೆಟ್ ಗೋ ಮಾಡಿ. ಲೆಟ್ ಗೋ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ನೀವು ಬ್ಯುಸಿಯಾಗಿರೋದು. ಕೂತ್ಕೊಂಡು ನೆಗೆಟಿವ್ ಆಗಿ ಥಿಂಕ್ ಬರ್ತಾ ಇರುತ್ತೆ, ಓವರ್ ಥಿಂಕಿಂಗ್ ಬರ್ತಾ ಇರುತ್ತೆ. ಅದು ನಮ್ಮ ತಪ್ಪಲ್ಲ. ಕೂತ್ಕೊಂಡಿದ್ರೆ ಮೈಂಡ್ ಅದೇ ಥರ ಆಗ್ತಿರುತ್ತೆ. ಅದಾದರೆ ಹೀಗೆ, ಇದಾದರೆ ಹಿಂಗೆ, ಇವ್ರಿಗೆ ಹಿಂಗೆ ಆನ್ಸರ್ ಮಾಡಬೇಕು, ಅವ್ರು ನನಗೆ ಹಂಗೆ ಹೇಳಿದ್ರು, ಇದೆಲ್ಲ ಥಿಂಕ್ ಮಾಡೋ ಬದಲು ಲೈಫಲ್ಲಿ ನಾನು ಇದನ್ನು ಅಂದ್ಕೊಂಡಿದ್ದೀನಿ, ಇದನ್ನು ಅಚೀವ್ ಮಾಡ್ಕೋಬೇಕು, ಒಂದು ಗೋಲ್ ಇಟ್ಕೊಳ್ದೇ ಲೈಫ್ನ ಲೀಡ್ ಮಾಡಿ.
ಮಾಡಬೇಡಿ ಆಯಿತಾ. ನೀವೇನು ವರ್ಕಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ 108 ಗೋಲ್ಸ್ಗಳಿರ್ತವೆ. ಮಕ್ಕಳ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ನಾನು ಹಿಂಗೆ ಮೇಂಟೈನ್ ಮಾಡ್ಕೋಬೇಕು ನನ್ನ ಮನೇನ, ಅಥವಾ ನೀವು ಖುಷಿಯಾಗಿರೋದ್ರಲ್ಲಿ, ನಿಮ್ಮ ಹೆಲ್ತ್ನ ನೋಡ್ಕೊಳ್ಳೋದ್ರಲ್ಲಿ 108 ಗೋಲ್ಸ್ ಇರುತ್ತೆ. ಗೋಲ್ ಅಂದಿದ ತಕ್ಷಣ ಏನೋ ನೀವು ಪ್ರೊಫೆಷ್ನಲಿನೇ ಆಗಬೇಕು ಅಂತ ಏನಿಲ್ಲ. ನೀವು ಹೌಸ್ ವೈಫ್ ಆಗಿದ್ರೂ ಗೋಲ್ಸ್ ಇರುತ್ತೆ, ನೀವು ವರ್ಕಿಂಗ್ ಆಗಿದ್ರೆ ಇನ್ನೂ ಗೋಲ್ಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಚಿಕ್ಕ ಪುಟ್ಟದೆಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಳ್ದೆ, ಪ್ರಾಬ್ಲಮ್ಸ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾವ ರೀತಿ ಅದನ್ನು ನೋಡ್ತೀವಿ, ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ, ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ರೀತಿಯೇ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ರೆಸಿಪೀಸ್ನ ಟ್ರೈ ಮಾಡಿ. ಒಂದು ರೈಸ್ ಬಾತ್ ಮಾಡಿದ್ನಲ್ಲ, ಇದನ್ನು ಟ್ರೈ ಮಾಡಿ, ಈಸಿ. ಏಕೆಂದರೆ ಇದು ಲೈಟಾಗಿ ಮಾಡಿದ್ದೀನಿ, ಅದಕ್ಕೆ ಅದನ್ನು ಪನ್ನೀರ್ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡಿದ್ದೆ. ಸೊ ಗೀ ರೈಸ್ ಥರ ಮಾಡಿ ಬಟರ್ ಪನ್ನೀರ್ ಮಸಾಲ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಎರಡೂ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಳಿ ಯಾವ ರೀತಿ ಬಂತು ಅಂತ. ಸೊ ಡೈಲಿ ಏನಾದರೂ ಒಂದು ಮಾಡ್ತಾನೇ ಇರಬೇಕು, ಅದನ್ನೇ ಸ್ವಲ್ಪ ವೆರೈಟಿಯಾಗಿ ಖುಷಿಯಾಗಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಸರಿ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಖುಷಿಯಾಗಿ ನೆಮ್ಮದಿಯಾಗಿರಿ. ಹ್ಯಾಪಿ ಲಿವಿಂಗ್.